ಜಿಲ್ಲೆಯಾದ್ಯಂತ ಕೂಡ ಯಾವುದೇ ಜಾಹೀರಾತು ಫಲಕಗಳಾಗಿರ್ಬೋದು, ಕೆಲವೊಂದು ಅಂಗಡಿ ನಾಮಫಲಕಗಳ ಬದಲಾವಣೆ ಆಗ್ಯಾವ. ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ. ಆದರೆ ಮೊನ್ನೆ ಕೆಲವೊಂದು ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಕೆಲ ಪಕ್ಷದ ಮುಖಂಡರುಗಳೆಲ್ಲ ಸೇರಿಕೊಂಡು ಶುಭಾಶಯ ಕೋರಿ ಏನು ಬ್ಯಾನರ್ಗಳನ್ನು ಅಳವಡಿಸಿದ್ರು, ಅದರೊಳಗಡೆ ಸಂಪೂರ್ಣವಾಗಿ ಬೇರೆ ಬೇರೆ ಭಾಷೆಯೊಳಗಡೆ ಇದ್ವು. ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಪ್ರಶ್ನೆ ಆಗ್ತಾ ಇದೆ, ನಮಗೆ ಅನುಮಾನ ಕಾಡ್ತಾ ಇದೆ. ಏನಾದರೂ ರಾಜಕೀಯ ಪಕ್ಷಗಳ ಮುಖಂಡರ ಒತ್ತಡದಿಂದ ಅವರ ಸರ್ಕಾರದ ಆದೇಶವನ್ನು ಧಿಕ್ಕರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯ ಮುತ್ತಿಗೆ ಹಾಕಿ ಅಧಿಕಾರಿಗಳ ಕಣ್ತೇರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ಒಂದು ಎಚ್ಚರಿಕೆಯನ್ನ ಮಾನ್ಯ ಜಿಲ್ಲಾಡಳಿತಕ್ಕೆ, ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನ ಕೊಟ್ಟು ಗಡುವು ಕೊಡ್ತೀವಿ. ಆ ದಿನಗಳಲ್ಲಿ ಏನಾದರೂ ಬದಲಾವಣೆ ಆಗದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನ ನಾವು ಪಾಲಿಸಬೇಕಾಗತ್ತೆ. ಯಾವ ಬೇರೆ ಬೇರೆ ಭಾಷೆದೊಳಗಡೆ ಇರುವಂತ ಬ್ಯಾನರ್ಗಳನ್ನ ನಾವು ತೆಗೆದುಹಾಕಿ ಅದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಬೇಕಾಗತ್ತೆ. ಈ ಹಿಂದೆ ನಿಮ್ಮ ರಾಜ್ಯಾಧ್ಯಕ್ಷರು ಬಂದಾಗ ಒಂದು ಡೆಡ್ ಲೈನ್ ಕೊಟ್ಟಿದ್ರಿ, ಅದಾದ್ಮೇಲೆ ಮಾಡಲಿಲ್ಲ. ಸಂಸದರ ಚುನಾವಣೆ, MP ಚುನಾವಣೆ ಬಂತ ಅಂದ್ಕೂಳೆ ನಮಗೂ ಕೂಡ ಸ್ವಲ್ಪ ಸಾಕಷ್ಟು ಹಿರಿಯ ಅಧಿಕಾರಿಗಳು ಇಲ್ಲ, ಚುನಾವಣೆ ನಂತರ ನಾವೆಲ್ಲ ಅದನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ನವೆಂಬರ್ 1 ರಾಜ್ಯೋತ್ಸವ ಬರ್ತಾ ಇರುವಂತ ಸಂದರ್ಭದಲ್ಲಿ ನಾವು ಈಗ ಮುಂಚಿತವಾಗಿ ಎಲ್ಲಾ ಕಡೆ ಜಾಗೃತಿ ಮೂಡಿಸಿ ಅದನ್ನ ಈಗ ಇನ್ನಾದ್ರೂ ಅದನ್ನ ಮಾಡಬೇಕು ಅಂತ ನಾವು ಇವತ್ತು ಹೋರಾಟವನ್ನು ಮೂವ್ಮೆಂಟ್ ಐತಲ್ಲ ಚೆನ್ನಮ್ಮ ಸರ್ಕಲ್ಗೆ ಅಷ್ಟೇ ಕನ್ಫೈನ್ಡ್ ಐತಿ. ಬಾಕಿ ಏರಿಯಾಗಳಲ್ಲಿ ಎಲ್ಲಿ ಒಳಗೆ ಹೋಗಂಗಿಲ್ಲ. ನೀವು ಬೇರೆ ಬೇರೆ ಭಾಷೆಗಳಲ್ಲಿ, ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆಗಳಲ್ಲಿ ಮಾರ್ಕೆಟ್ನಾಗ ಅದಾವ. ಎಲ್ಲಿ ಯಾರು ಹೋಗೋದು ನೀವು ಡೇರಿಂಗ್ ಮಾಡಂಗಿಲ್ಲ. ಮೊದಲನೇ ಹಂತದ ಒಂದು ಪ್ರಾರಂಭವನ್ನ ನಾವು KPTCL ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಮಾಡಿದ್ವಿ. ಅದ್ರಿ ನೀವು ಚೆನ್ನಮ್ಮ ಅಷ್ಟೇ. ಈ ಚೆನ್ನಮ್ಮ ಸರ್ಕಲ್ ಅದರ ಎರಡನೇ ಹಂತದವಾಗಿ ಇನ್ನು ಪ್ರಾರಂಭಿಸ್ತೀವಿ. ನಾವು ಕೂಡ ನಮ್ಮ ಕೆಲವೊಂದು ಪೊಲೀಸ್ ಅಧಿಕಾರಿಗಳ ಆ ಭಾಗಗಳ ಕೆಲವೊಂದು ಹೋಗಾಕ ಬೇಡ ಅಂತ ಹೇಳ್ತಾರೆ. ಆದ್ರೆ ನಾವು ಅವ್ರು ಏನಂತಾರ, ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಳಿಸಿ ಅವನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡಿದ್ಕೊಳ್ಳೆ ಅವರ ಮಾತಿಗೆ ನಾವು ಇದನ್ನ ಮಾಡಿದ್ವಿ. ಆದ್ರೆ ಈಗ ಕೆಲವೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಏನು ಹೆದರುವಂತವ್ರಲ್ಲ. ನೀವು ಬೇಕಾದಲ್ಲಿ ಕಳಿಸಿದ್ರು ಕೂಡ ಎಳ್ಳೂರಲ್ಲಿ ಮಹಾರಾಷ್ಟ್ರ ರಾಜ್ಯ ನಾಮಫಲಕ ಬೋರ್ಡನ್ನು ತೆರವುಗೊಳಿಸಿದಂತಾರೆ ಕರವೇ ಕಾರ್ಯಕರ್ತರು. ನಾವು ಯಾವುದಕ್ಕೂ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಈಗ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ. ಬದಲಾವಣೆ ಆಗದಿದ್ದಂದ್ರೆ ನಾವೇ ತೆರವುಗೊಳಿಸುವಂತ ಕೆಲಸ ಮಾಡ್ತೀವಿ. ಮೂವ್ಮೆಂಟ್ ಪೊಲೀಸರು ಹೇಳ್ತಾರೆ ಹಂಗೆ ಮಾಡ್ತೀರಿ? ಅಲ್ಲ, ನಾವು ಪೊಲೀಸರು ಕೆಲವೊಂದು ವಿಚಾರದೊಳಗ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ನಮ್ಮಲ್ಲ. ಈಗ ಅದನ್ನ ರೀಸನ್ ಇಟ್ಕೊಂಡು ಈಗ ಬೆಂಡಿ ಬಜಾರ್ ಆಗಿರ್ಬೋದು, ಇನ್ನೊಂದು ಕಡೆ ಬಜಾರ್ ಕಡೆ ಅಲ್ಲೆಲ್ಲ ಉರ್ದು ಇದಾವೆ, ಮರಾಠಿ ಇದಾವೆ, ಯಾವ ಹಿಂದಿ ಒಳಗಿದಾವೆ, ಯಾವ್ದು ಕಾಣಿಸ್ತಾ ಇಲ್ವಾ? ಅದಕ್ಕೆ ಅಧಿಕಾರಿಗಳು ಆದೇಶ ಬಂದ ಕೂಡಲೇ ಸಾಕಷ್ಟು ತೆರವು ಕಾರ್ಯಾಚರಣೆ ಮಾಡಿದ್ರು. ಅದಾದ ನಂತರ ಕೆಲವೊಂದು ಎಷ್ಟೋ ಕೂಡ ಬದಲಾವಣೆನೂ ಆಗಿತ್ತು. ಇನ್ನೂ ಯಾವ್ಯಾವ ಉಳಿದಿದವೋ ಅದನ್ನ ಅವರು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ನಮಗ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು, ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಅವು ಆಗ್ತಾ ಇಲ್ಲ. ಯಾವ್ದಾವ್ದೋ ಕಾರಣಾಂತರಗಳಿಂದ ಅದು ಆಗ್ತಾ ಇಲ್ಲ. ಎದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಮಗ ಪ್ರಶ್ನೆ ಆಗಿದೆ. ಅದಕ್ಕೆ ಇವತ್ತು ಹೋಗಿ ಮಹಾನಗರ ಪಾಲಿಕೆಗೆ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವ್ರನ್ನ ಎಚ್ಚೆತ್ತುಗೊಳಿಸುವಂತ ಕೆಲಸ ಮಾಡ್ತೀವಿ. ಫ್ಲೆಕ್ಸ್ ಬ್ಯಾನ್ ಇದೆ, ಎಲ್ಲ ಫ್ಲೆಕ್ಸ್ ಬ್ಯಾನರ್ ಹಚ್ಚಾರ. ನೀವು ಪ್ಲಾಸ್ಟಿಕ್ ಬ್ಯಾನ್ ಇದ್ದಾಗ ಅದ್ರ ವಿರುದ್ಧ ಮಾತಾಡ್ತಾ ಇಲ್ಲ ಯಾರು? ಈಗ ಫ್ಲೆಕ್ಸ್ ಬ್ಯಾನರ್ ಇರುವಂತದ್ದು ಸರ್ಕಾರ ಅದನ್ನ ನೋಡ್ಬೇಕು. ನಾವು ಯಾಕಂದ್ರೆ ಅದು ನೀವು ಯಾವ ಆದೇಶ ಮಾಡೈತೋ ಅದು ಸರ್ಕಾರ ಪಾಲಿಸಬೇಕಾಗತ್ತೆ. ನಮ್ಮ ಹೋರಾಟ ಏನಪ್ಪಾ ಅಂದ್ರೆ ಆಂಗ್ಲ ಭಾಷೆಯ ನಾಮಫಲಕ ಮತ್ತು ಜಾಹೀರಾತು ಫಲಕಗಳ ವಿರುದ್ಧ ಹೋರಾಟ, ನಮ್ಮ ಹೋರಾಟ. ಈಗ ಏನ್ ಡೆಡ್ ಲೈನ್ ಕೊಡ್ತೀರಿ? ಗಡುವು ಕೊಡ್ತೀವಿ. ಹೋರಾಟ ಮುತ್ತಿಗೆ ಹಾಕಿ ಕಣ್ತೇರಿಸುವಂತ ಕೆಲಸವನ್ನು ಮಾಡ್ತೀವಿ. ಯಾಕೆ ಅಧಿಕಾರಿಗಳು ಮಾಡ್ತಾ ಇಲ್ಲ? ಇಷ್ಟೊಂದೆಲ್ಲ ಬ್ಯಾನರ್ಗಳು ರಾರಾಜಿಸ್ತಾ ಇದ್ರು ಕೂಡ ಅದಕ್ಕೆ ಯಾಕೆ ಸುಮ್ಮ ಕೂತ್ರು ಅನ್ನುವಂಥದ್ದು ಕೇಳ್ತೀವಿ ನಾವು. ಸರ್ ಚಲ ಮಾಡ್ರಿ, ಶಾಲ್ ಹಾಕೊಳಕ್ಕೆ ಶಾಲ್ ಕೊಡ್ರಿ. ಅಭಿ ಬೆಳಗಾವಿ.com ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ, ಸಮಾವೇಶಗೊಳ್ತಾ ಇದ್ದಾರೆ.
ಯಾಕೆ ಇವರು ಸಮಾವೇಶಗೊಳ್ತಾ ಇದ್ದಾರೆ ಅಂತಂದರೆ ಬೆಳಗಾವಿ ಮಹಾನಗರದಲ್ಲಿ ಸೇರಿದಂತೆ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಕನ್ನಡ ನಾಮಫಲಕಗಳು 100ಕ್ಕೆ 100ರಷ್ಟು ಕಡ್ಡಾಯ ಆಗಿಲ್ಲ. ಸರ್ಕಾರ ಆದೇಶ ಹೊರಡಿಸಿದೆ. ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳನ್ನು, ಜಾಹೀರಾತು ಫಲಕಗಳನ್ನು, ಶುಭಾಶಯ ಕೋರಿ ಹಾಕಿರುವಂಥ ಎಲ್ಲ ಬ್ಯಾನರ್ ಆಗಿರ್ಬೋದು ಅಥವಾ ಅದು ಅಡ್ವರ್ಟೈಸ್ಮೆಂಟು ಜಾಹೀರಾತು ಫಲಕನೇ ಆಗಿರ್ಬೋದು ಮತ್ತು ಅಂಗಡಿ ಮುಗ್ಗಟ್ಟುಗಳ ನಾಮಫಲಕನೇ ಆಗಿರ್ಬೋದು. ಅದು ಯಾವುದೇ ಫಲಕ ಇರಲಿ, ಅದು ಯಾವುದೇ ಜಾಹೀರಾತು ಫಲಕ ಇರಲಿ ಅಥವಾ ಯಾವುದೇ ಬ್ಯಾನರ್ ಇರಲಿ, ಪೋಸ್ಟರ್ ಇರಲಿ, ಅದರಲ್ಲಿ ಕಡ್ಡಾಯವಾಗಿ 60% ಕನ್ನಡ ಭಾಷೆಯನ್ನು ಬಳಸಬೇಕು ಎನ್ನುವಂಥ ಸರ್ಕಾರದ ಆದೇಶ ಇದೆ. ಆ ಆದೇಶ ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಭಾಳಷ್ಟು ಜನ ಬೆಳಗಾವಿ ಮಹಾನಗರ ಸೇರಿದಂತೆ ಇಡೀ ಜಿಲ್ಲೆಯಾದ್ಯಂತ ಕನ್ನಡ ನಾಮಫಲಕಗಳನ್ನು ಅಂದರೆ ಅಂಗಡಿ ಮುಗ್ಗಟ್ಟುಗಳಲ್ಲಿ ಮತ್ತು ಇನ್ನಿತರ ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡದ ನಾಮಫಲಕಗಳನ್ನು ಹಾಕಿದ್ದಾರೆ. ಆದರೆ ಜಾಹೀರಾತು ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯ ಬಳಕೆ ಆಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ಮಾಡ್ತಾ ಇದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ನೇರವಾಗಿ ಬೆಳಗಾವಿಯ ಮಹಾನಗರ ಪಾಲಿಕೆಯ ಕಚೇರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮುತ್ತಿಗೆ ಹಾಕ್ತಾ ಇದ್ದಾರೆ. ಮುತ್ತಿಗೆ ಹಾಕಿ ಏನು ಜಾಹೀರಾತು ಫಲಕಗಳನ್ನು ಹಾಕುವಾಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಅನುಮತಿ ಕೊಡುವಾಗಲೇ 60% ಕನ್ನಡ ಭಾಷೆಯನ್ನು ಬಳಸಿದ ಜಾಹೀರಾತು ಫಲಕಗಳಿಗೆ ಮಾತ್ರ ಅನುಮತಿಯನ್ನು ಕೊಡಬೇಕು ಎನ್ನುವಂಥ ಒತ್ತಾಯವನ್ನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಎದುರು ಆಗ್ರಹಪಡಿಸಲಿದ್ದಾರೆ. ಹೀಗಾಗಿ ಈಗ ಅಕ್ಟೋಬರ್ ತಿಂಗಳು ಶುರುವಾಯಿತು. ಯಾಕಂತಂದರೆ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1 ಬೆಳಗಾವಿಯಲ್ಲಿ ಲಕ್ಷಾಂತರ